ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಈ ಒಂದು ಕಂಟಿನ್ಯೂಷನ್ ವಿಡಿಯೋದಲ್ಲಿ ನಾನು ಥರ್ಡ್ ಡೇ ಅಂದರೆ ಫೈನಲ್ ಮ್ಯಾಚ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವತ್ತು. ನಿನ್ನೆಗಿಂತ ಇವತ್ತಂತೂ ತುಂಬ ಕ್ರೌಡ್ ಇದೆ. ತುಂಬ ವೆಹಿಕಲ್ಸ್ ನಿಲ್ಲಿಸೋದಕ್ಕೆ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ದೂರದಿಂದ ವೆಹಿಕಲ್ಸ್ನ ನಿಲ್ಲಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಷ್ಟು ಜನಕ್ಕೂ ಕೂರೋದಕ್ಕೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಹಾಗೆ ನಿನ್ನೆ ತರ ಕೂಡ ಈ 3ನೇ ದಿನ ಏನೇನೇನು ಸ್ಟಾಲ್ಸ್ ಇದೆ ಅವೆಲ್ಲ ಕೂಡ ಇತ್ತು. ಈ ಒಂದು ಪ್ರೋಗ್ರಾಮ್ಗೆ ನನ್ನ ಅತ್ತೆ ಮಗ ಅಂದ್ರೆ ಮಿಥುನ್ ಹಾಗೆ ಅವ್ರ ವೈಫ್ ಕೂಡ ಬಂದಿದ್ವಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಾವಂತೂ ಫೈನಲ್ ಮ್ಯಾಚ್ ನೋಡೋದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ. ಹಾಗೆ ಇನ್ನೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಮಿಸ್ ಮಾಡ್ದೇನೆ ಸ್ಕಿಪ್ ಮಾಡ್ದೇನೆ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭವಾಗುತ್ತೆ. ಅದಕ್ಕೂ ಮುಂಚೆ ಫೈನಲ್ಗೆ ಬಂದಿರುವಂತಹ ಟೀಮ್ಗೆ ಶುಭ ಕೋರೋದಿಕ್ಕೆ, ಆಲ್ ದಿ ಬೆಸ್ಟ್ ಹೇಳೋದಿಕ್ಕೆ ಅಂತ ಹೇಳ್ಬಿಟ್ಟು ಕಾರ್ಯದರ್ಶಿಗಳು, ಅಧ್ಯಕ್ಷರು ಹಾಗೆ ಈ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕೆ ಓಡಾಡುವಂತಹ ಬಾಯ್ಸ್ ಇವರೆಲ್ಲ ಸೇರಿ ಈ ಒಂದು ಫೈನಲ್ ಮ್ಯಾಚ್ ಆಡೋರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ನೆಕ್ಸ್ಟ್ ಒಂದು ಫೈನಲ್ ಮ್ಯಾಚ್ ನಡೆಯುತ್ತೆ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಮತಗಜಗಳ ಹೋರಾಟ ಅಂದ್ರೆ ತಪ್ಪಾಗಲಾರದು. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿ. ಸೋಲನ್ನೇ ಕಾಣದ ತಂಡಗಳಂದ್ರೆ ಕೂಡ ತಪ್ಪಿಲ್ಲ. ನಾಕೌಟ್ ಹಂತದಿಂದ ಯಾವ ಪಂದ್ಯದಲ್ಲೂ ಕೂಡ ಸೋಲನ್ನು ಕಾಣದ ಎರಡು ತಂಡಗಳು ಇದೀಗ ಮುಖಾಮುಖಿಯಾಗಿದೆ. ಧನರಾಜ್ ತಮ್ಮ ದಾಳಿಯಲ್ಲಿ ಸಾಮಾನ್ಯವಾಗಿ ಕಬಡ್ಡಿ ಆರಂಭಿಕ ಹಂತದಲ್ಲಿ ಈ ರೀತಿ ಸಮಾಧಾನವಾಗಿ ಕಾಣುತ್ತೆ. ಹೋಗ್ತಾ ಹೋಗ್ತಾ ಪಂದ್ಯದ ಬಿಸಿ ಸಂಪೂರ್ಣ ನೋಡುಗರನ್ನ ತುದಿಗಾಲಲ್ಲಿ ನಿಲ್ಲಿಸಬಲ್ಲಂತ ಒಂದು ಆಟ ಕಬಡ್ಡಿ. ಮಲ್ಲಿಕ್, ಆಶೀಶ್ ಮಲ್ಲಿಕ್ ತಮ್ಮ ದಾಳಿಯಲ್ಲಿ ನೀಲಕಾಯದ ಆಟಗಾರ ಜರ್ಸಿ ನಂಬರ್ 9ರಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ನಮ್ಮ ತಂಡ ಫೈನಲ್ ಹಂತವನ್ನು ಪ್ರವೇಶ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ದಾಳಿಗಾರ ಪ್ರಥಮ ದಾಳಿಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತಿದ್ದಾರೆ. ಮ್ಯಾಟ್ ಮೇಲೆ ಸೆಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಜೊತೆಗೆ ಪ್ರಮುಖ ದಾಳಿಗಾರರಲ್ಲಿ ಜೆಕೆ ಅಕಾಡೆಮಿ ತಂಡ ಫೈನಲ್ ಹಂತ ಪ್ರವೇಶ ಮಾಡೋದಕ್ಕೆ ರೂವಾದಿ ಅಂದ್ರೆ ತಪ್ಪಾಗಲಾರದು ವಿಶ್ವರಾಜ್. ನೀಲಕಾಯದ ದೃಢಕಾಯದ ಆಟಗಾರ, ಯುವ ಆಟಗಾರರ ನಡುವೆ ಯಾವ ರೀತಿಯ ಪ್ರದರ್ಶನ ಬರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವರನ್ನ ಟ್ಯಾಕಲ್ ಮಾಡಲು ಯಾವ ರೀತಿಯ ಹೊಚ್ಚರ ರೂಪಿಸಿದ್ದಾರೆ ಯುವ ಆಟಗಾರರನ್ನು ಕೂಡ ಕಾದು ನೋಡಬೇಕಿದೆ. ರಕ್ಷಣಾತ್ಮಕ ಆಟ ಎರಡು ಕಡೆಯಲ್ಲಿ ಕಾಣ್ತಾ ಇದೆ. ಹೆಚ್ಚು ಅಟ್ಯಾಕ್ ಬರಲಿಲ್ಲ. ಮೊದಲು ಎಂಟಿ ರೇಟ್ಗೆ ವಾಪಸ್ ಆದ್ರೆ ಹೆಚ್ಚು ಎಂಟಿ ರೇಟ್ಗಳಿಗೆ ಅವಕಾಶ ಇಲ್ಲ ಕಬಡ್ಡಿಯಲ್ಲಿ. ಎರಡು ಎಂಟಿ ರೇಟ್ಗಳ ನಂತರ ಒಂದು ಟೂ ಬಾಲ್ ಡೈ ಬರುತ್ತೆ. ವಾಪಸ್ ಬರುವ ಅವಕಾಶ ಇರುವುದಿಲ್ಲ. ಅದಕ್ಕೂ ಮುಂಚೆನೆ ನಿರ್ಧಾರ ತೆಗೆದುಕೊಳ್ತಾರೆ ನಮ್ಮ ಕನ್ನಡಿಗ ಬೆಳಗ್ಗೆ ಉತ್ತರ ಕರ್ನಾಟಕ ಮೂಲದ ಗಣೇಶ್ ತಮ್ಮ ದಾಳಿಯಲ್ಲಿ ಇವರು ಕೂಡ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ದಾರೆ. ಸೆಕೆಂಡ್ ಮ್ಯಾಚ್ ಜಾಗದಿಂದ ಆಂಕಲ್ ಹೋಲ್ಡ್ ಅನ್ನು ತೆಗೆದುಕೊಳ್ತಾರೆ. ಅದ್ಭುತವಾದಂತಹ ಒಂದು ಡೂ ಆರ್ ಡೈ ಪಂದ್ಯದ ಮೊಟ್ಟ ಮೊದಲ ಡೂ ಆರ್ ಡೈ ಅನ್ನು ನೋಡ್ತಾ ಇದ್ದೇವೆ. ಅಂಕವನ್ನು ಪಡೆಯಬೇಕಾದ ಒತ್ತಡದಲ್ಲಿ ವಿಶ್ವರಾಜ್ ಇದೆ. 6 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆನ್ ಆಗಿದೆ. ಬೋನಸ್ ಪಡಿತರ, ಟಚ್ ಪಾಯಿಂಟ್ ಅನ್ನು ಪಡಿತರ ಕಾದು ನೋಡಬೇಕಾಗುತ್ತೆ. ತುಂಬಾ ಡೀಪ್ ಆಗಿ ಅಟ್ಯಾಕ್ ಮಾಡುವ ಪ್ರಯತ್ನ. ಟಚ್ ಮಾಡಿದ್ದೇನೆ ಅಂತಾರೆ, ಇನ್ಮೇಲೆ ಅಟ್ಯಾಕ್ ಮಾಡ್ತಾರೆ. ನೀಡುತ್ತಾರೆ. ಟಚ್ ಮಾಡಿದ್ದೇನೆ. ಒತ್ತಡದಲ್ಲಿ ಅಂಕವನ್ನು ಗಳಿಸಲೇಬೇಕಿತ್ತು, ಗಳಿಸಿಕೊಂಡಿದ್ದಾರೆ. 2 ಅಂಕಗಳನ್ನು ಈಗಾಗಲೇ ಜೆಕೆ ಅಕಾಡೆಮಿ ಗಳಿಸಿಕೊಂಡಿದೆ. ಮತ್ತೊಮ್ಮೆ ಮಲ್ಲಿ ಕೈಯಲ್ಲಿ ಟಚ್ ಮಾಡ್ತಾರೆ ಅನ್ಕೊಳ್ತಿರುವಾಗಲೇ ಕಾಲಿನಲ್ಲಿ ಕಿಕ್ ಮಾಡೋದ್ರ ಮುಖಾಂತರ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾರೆ. ಚಾಲಾಕಿತನದ ಆಲೋಚನೆ ಜಾರಿಗಾರರಿಂದ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಲ್ಲಿ ಯಶಸ್ಸನ್ನು ಕಾಣುವುದರ ಜೊತೆಗೆ ಒಂದು ಅಂಕವನ್ನು ಪಡೆದು ತಮ್ಮ ತಂಡವನ್ನು ಸೇರಿಕೊಳ್ತಾರೆ. ಕೋಚ್ ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿ ತಮ್ಮ ತಂಡದ ಪ್ರಮುಖ ದಾಳಿಗಾರನನ್ನ
ತಂಡದ ಒಳಭಾಗಕ್ಕೆ ಕರೆದುಕೊಳ್ತಾರೆ. ಮತ್ತೆ ಮಲಿಕ್ ಆಡುತ್ತಿರುವ ಮೊದಲ ಪಂದ್ಯಾವಳಿ ಕರ್ನಾಟಕದಲ್ಲಿ ಈಗಾಗಲೇ ಸಾಕಷ್ಟು ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಾರೆ. ಇವರಿಗಾಗಿ ಅವರ ತಂಡವನ್ನು ಸಪೋರ್ಟ್ ಮಾಡುವಲ್ಲಿ ಪ್ರೇಕ್ಷಕರಿದ್ದಾರೆ ಅಂದ್ರೆ ಇವರ ಆಟ ಎಷ್ಟರ ಮಟ್ಟಿಗೆ ಅನ್ನೋದನ್ನ ನಾವು ಕಲ್ಪನೆ ಮಾಡಿಕೊಳ್ಬಹುದು. ಜೆರ್ಸಿ ನಂಬರ್ 9ರಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರುವ ಆಶೀಶ್ ಮಲಿಕ್ ಮತ್ತೊಂದು ಎಂಟಿ ರೈಡ್ ಅಂದ್ರೆ ತಾಳ್ಮೆಯ ಪ್ರದರ್ಶನವನ್ನು ತೋರಿಸ್ತಾ ಇರೋದ್ರಲ್ಲಿ ರೈಸಿಂಗ್ ಬುಲ್ಸ್. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಬುಲ್ಸ್ ನ ಮುಖ್ಯ ತರಬೇತುದಾರರಾಗಿರ್ತಕ್ಕಂಥ ಬಿಸಿ ರಮೇಶ್ ಸರ್ ಅವರ ಗರಡಿಯಲ್ಲಿ ಪಳಗಿರುವ ಈ ತಂಡ ಈಗ ಫೈನಲ್ ನಲ್ಲಿ ಪ್ರತಿಭೆ ಮಾಡ್ತಾ ಇರೋದು ಯುವ ಆಟಗಾರ ಕೌಶಿಕ್. ಎಂಟಿಗೆ ವಾಪಸ್ ಆಗ್ತಾರೆ. ಗಣೇಶ್ ಮತ್ತೊಬ್ಬ ಕಳೆದ ಪಂದ್ಯದ ಗೆಲುವಿನ ರೂವಾರಿ ಅಂದ್ರೆ ತಪ್ಪಾಗಲಾರದು. ಸಾಕಷ್ಟು ಅಂಕಗಳನ್ನು ತಂಡಕ್ಕಾಗಿ ಹೊತ್ತು ತಂದಂತ ಆಟಗಾರ. ಎರಡು ಅಂಕಗಳ ಸಂಪಾದನೆಯೊಂದಿಗೆ ಸಮಯದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಯಾವ ತಂಡ ಚಾಂಪಿಯನ್ ಆಗುತ್ತಾ ತಂಡಕ್ಕೆ ಸಿಗಲಿಕ್ಕಿದೆ 2 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ. ಈಗ ಮತ್ತೆ ತಂಡದ ಇಬ್ಬರು ಪ್ರಮುಖ ಆಟಗಾರರು ಅಂಕಣದ ಹೊರಬಾರದು. ಒಳಗಡೆ ಬರಬೇಕಾದ್ರೆ ಇಲ್ಲಿ ಟಚ್ ಪಾಯಿಂಟ್ ಅನ್ನೇ ಪಡಿಬೇಕು ಅಥವಾ ಬೋನಸ್ ಪಾಯಿಂಟ್ ಪಡೆದು ಅಂಕದ ಅಂತರವನ್ನು ಹೆಚ್ಚಿಸಿಕೊಳ್ಳಬೇಕು. ಸದ್ಯಕ್ಕೆ ಈಕ್ವಲೈಸರ್ 3-3 ಸಮಬದ್ಧ ಹೋರಾಟದ ನಡುವೆ ಮತ್ತೊಂದು ಟಚ್ ಪಾಯಿಂಟ್ ಸಿಕ್ಕಿದೆ. ಸಿಕ್ಕಿದೆ. ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಒಂದು ಟಚ್ ಪಾಯಿಂಟ್ ಸಿಕ್ಕಿದೆ. ತಮ್ಮ ಉದ್ದನೆಯ ಕೈಗಳ ಸದುಪಯೋಗ ಪುಷ್ಪರಾಜ್ ಕಡೆ. ಮತ್ತೆ ಆಶೀಶ್ ಮಲಿಕ್ ಕಿಕ್ ಮಾಡುವ ಪ್ರಯತ್ನ. ಮತ್ತದೇ ತಾಳ್ಮೆ ಆಟದ ಪ್ರದರ್ಶನ. 3 ಬಾರಿ ಎಂಟಿಗೆ ತೆಗೆದುಕೊಂಡಿದ್ದಾರೆ. ಕಾದು ನೋಡಬೇಕಿದೆ ಅವರ ಆಟಕ್ಕಾಗಿ ಕಾಯುತ್ತಿರುವ ಪ್ರೇಕ್ಷಕರಿಗೆ. ಸದ್ಯಕ್ಕೆ ವಿಶ್ವರಾಜ್ ಚಾತಿಯಲ್ಲಿ ಈಗಾಗಲೇ 2 ಬಾರಿ ಯಶಸ್ವಿ ರೇಡ್ಗಳನ್ನು ಗಳಿಸಿಕೊಂಡಿದ್ದಾರೆ. ಜೆರ್ಸಿ ನಂಬರ್ 8ರಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಯುವ ಆಟಗಾರರ ನಡುವೆ ಬಲಿಷ್ಠ ಆಟಗಾರ. ಕಳೆದ ಪಂದ್ಯಗಳಲ್ಲಿ ಅವರ ದಾಳಿಯನ್ನು ಗಮನಿಸಿದ್ದಾರೆ. ತರಬೇತುದಾರರು ಅವರನ್ನ ಸರಿಯಾಗಿ ತಯಾರು ಮಾಡಿದ್ದಾರೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಕಾದು ನಿಂತಿದ್ರು. ಅವರ ಒಂದು ರಾಂಗ್ ಫುಟ್ ಹೊರತಾಗಿ ಕಾದು ನಿಂತಿದ್ರು. ಸಂಪೂರ್ಣ ಒಳಭಾಗಕ್ಕೆ ನುಗ್ಗುವ ಪ್ರಯತ್ನದಲ್ಲಿ ಟ್ಯಾಕಲ್ ಬಂದಿದೆ. ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಿ ಈ ಕಡೆ ಜೆಕೆ ಅಕಾಡೆಮಿ ತೇಜಸ್ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡಿ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೇರವಾದ ಅಟ್ಯಾಕ್. ಕೌಶಿಕ್ ಅಂಕಗಳ ಅಂತರ ಬದಲಾಗ್ತಾ ಇದೆ. 5 ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ. ದಾಳಿಯಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಆಶೀಶ್ ಮಲಿಕ್ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರನಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಸಾಕಷ್ಟು ನಿಗದಿತ ಎತ್ತರದ ನಿಲುವಿನ ಆಟಗಾರನಾಗಿ ಪಂದ್ಯಾವಳಿ ಉದ್ದಕ್ಕೂ ಸಹ ಅದ್ಭುತ ಪ್ರದರ್ಶನ ನೀಡಿದಂತಹ ಆಟಗಾರ. ಕೌಶಿಕ್ ಜೆಕೆ ಅಕಾಡೆಮಿ ಕಾಸರಗೋಡು ತಂಡ ಆಟಗಾರ. ಪ್ರಸ್ತುತ ಡೆಲ್ಲಿಯಲ್ಲಿ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ವೃತ್ತಿಗಳನ್ನು ಮಾಡ್ತಿರುವಂತಹ ಒಬ್ಬ ಕಾಸರಗೋಡಿನ ಶ್ರೇಷ್ಠ ಆಟಗಾರ. ದಾಳಿಯಲ್ಲಿ ಆಶೀಶ್ ಮಲಿಕ್ 4 ಆಟಗಾರರು ಸಾಕಷ್ಟು ವೇಗದ
ಒಂದು ಪಾದಗಳ ಚೆಲ್ಲಿದ್ದಾರೆ. ಒಂದಕ್ಕಾಗಿ ಬಲವಾದಂತ ಮನವಿ ಇದೆ, ಕಾಪಾಡೋಣ. ತೀರ್ಮಾನ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಮಾಡು ಇಲ್ಲವೇ ನೋಡಿ ಡಿಸೈಡರ್ ನಲ್ಲಿ ಧನ್ರಾಜ್ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ ಕಬಡ್ಡಿಯಲ್ಲೂ ಸಹ ಸಾಕಷ್ಟು ಸಾಧನೆ ಮಾಡ್ತಿರುವ ಆಟಗಾರ. ಸಾಕಷ್ಟು ವೇಗದ ದಾಳಿ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೀಪಕ್, ರೈಟ್ ಕಾರ್ನರ್ ಭಾಗದಲ್ಲಿ ಸತ್ಯಪ್ಪ. ರೈಸಿಂಗ್ ಬುಲ್ಸ್ ತಂಡದ ಆಟಗಾರರಿಂದ ಪಂದ್ಯದ ಆರಂಭಿಕ ಹಂತದಲ್ಲಿ ಒಂದು ಉತ್ತಮವಾದಂತ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ ರೈಸಿಂಗ್ ಬುಲ್ಸ್. ಮತ್ತು ಬಂದ ಗಣೇಶ ಸೂಪರ್ ಟೆಕಲ್ ಆಡೋಗಿದೆ. ಇಬ್ಬರಿಗೂ ಒಂದು ಅವಕಾಶ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕೌಶಿಕ್, ಕರ್ತಬುಡ ಗಣೇಶ್ ಈ ಬಾರಿ ಜೆಕೆ ಅಕಾಡೆಮಿ ತಂಡದಿಂದ ಕಾಣ್ತಾ ಇದೆ. 7-4 ಪಂದ್ಯ 3 ಅಂಕಗಳ ಅಂತರದ ಮುನ್ನಡೆ. ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ ಈಗ ಒಳ್ಳೆ ಪ್ರಯತ್ನ. ಈ ಕಡೆ ಬೋನಸ್ ಕೂಡ ಸಿಕ್ಕಿಲ್ಲ. ಆಲೋಟನ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಯಾರು ಕೇಳಿದ್ರು ನಾನು ಆಲೋಟ ಬಂತು. 11-4 7 ಅಂಕಗಳ ನಂತರ ರೈಸಿಂಗ್ ಬುಲ್ಸ್. ನೆರೆದಿರುವ ಪ್ರೇಕ್ಷಕರಲ್ಲಿ ಬಹುತೇಕ 90% ಪ್ರೇಕ್ಷಕರಿಗೆ ರೈಸಿಂಗ್ ಬುಲ್ಸ್ ಗೆಲ್ಲಬೇಕಿದೆ. ವಿಶ್ವರಾಜ್ ಲೆಕ್ಕ ಹಾಕ್ತಾ ಇದ್ದಾರೆ ಅಂಪೈರ್ಸ್. ಇಲ್ಲಿ 1 2 3ಕ್ಕಿಂತ ಹೆಚ್ಚಿದೆಯಾ? ಆಟಗಾರರೇ ಖುದ್ದಾಗಿ ಅಂಕಣದಿಂದ ಹೊರನಡೆದಿದ್ದಾರೆ. ಪ್ರಾಮಾಣಿಕತೆಯ ಸಾಲಿಗೆ ಕಾಣುವುದು ರೈಸಿಂಗ್ ಬುಲ್ಸ್ ತಂಡದಲ್ಲಿ. ಸಾಕಷ್ಟು ಕಷ್ಟದ ಒಂದು ಪರಿಸ್ಥಿತಿ. 4 ಅಂಕಗಳನ್ನು ಹೊತ್ತು ಬರಬೇಕಾದ್ರೆ ಅದು ಕೂಡ ಈಗ ಫೈನಲ್ ಪಂದ್ಯದಲ್ಲಿ ನಿಜಕ್ಕೂ ವಿಶ್ವರಾಜ್ ಒಂದು ಶ್ರೇಷ್ಠ ದಾಳಿಯನ್ನು ನಡೆಸಿದ್ದಾರೆ. ಆ ಜಾಗದಲ್ಲಿ ಬಲಿಷ್ಠ ಡಿಫೆಂಡರ್ಗಳ ನಡುವೆ ಇಲ್ಲಿ ಅದೇ ರೀತಿ ವೇಗದ ಒಂದು ಪ್ರಯತ್ನ. ಬೋನಸ್ ಅಂಕ ರನ್ನಿಂಗ್ ನಲ್ಲಿ ತೆಗೆದುಕೊಂಡಿದ್ದಾರೆ. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಅಂಕಗಳ ನಂತರ ಬದಲಾವಣೆಯಾಗ್ತಾ ಹೋಗ್ತಾ ಇದೆ. 12-8. ವಿಶ್ವರಾಜ್ ಕಳೆದ ದಾಳಿಯಲ್ಲಿ 4, ಈ ಬಾರಿಯಲ್ಲಿ 3 ಬಂದ್ರೆ 2ನೇ ದಾಳಿಯಲ್ಲಿ ಆಲೋಟ್ ಪಡೆದಂತ ದಾಖಲೆ ಕೂಡ ಬರಬಹುದು. ಟ್ಯಾಕಲ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಟ್ಯಾಕಲ್ ಮಾಡಿದ್ರೆ 2 ಅಂಕ ಸುವರ್ಣ ಅವಕಾಶ. ಕಾಯಬೇಕಷ್ಟೇ. ಇನ್ನಷ್ಟು ರೈಸ್ ಆಗ್ತಾ ಇದ್ದಾರೆ ಇದೀಗ. ಸರ್ ಒಂದು ಒಳ್ಳೆ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸಬ್ಸ್ಟಿಟ್ಯೂಷನ್ ಮೂಲಕ ಬದಲಿ ಆಟಗಾರರನ್ನ ಹಾಕೊಂಡು ಒಳಗಾಗುತ್ತಂದ್ರು. ಸರಿಯಾದ ಸಮಯಕ್ಕೆ ಒಳ್ಳೆ ಸೂಪರ್ ಟ್ಯಾಕಲ್. ಒಂದು ಬದಲಾವಣೆ ಪಂದ್ಯವನ್ನು ಬದಲಾಯಿಸಬಹುದು. ಒಂದು ಮಿಸ್ಟೇಕ್ ಮ್ಯಾಚ್ ಅನ್ನು ಸೋಲಿಸಬಹುದು. ಈ ತರದ ಸಾಕಷ್ಟು ಉದಾಹರಣೆಗಳನ್ನ ಕಬಡ್ಡಿಯ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ಕೂಡ ಮುಂದುವರಿಯುತ್ತಾ 14-8 6 ಅಂಕಗಳ ಅಂತರ. ಆರೋಪನ ಭೀತಿಯಿಂದ ಪಾರಾಗಿರುವ ಇದೀಗ ರೈಸಿಂಗ್ ಬುಲ್ಸ್. ಕೌಶಿಕ್ ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್ ನ ತೀರ
ಮೇಲೆ ಅದು ಕೂಡ ಸತತವಾಗಿ ಮೊದಲ ಪಂದ್ಯದಿಂದಲೂ ಕೂಡ ಇದನ್ನ ತೋರಿಸ್ತಾ ಬಂದಿದ್ದಾರೆ. ವೇಗದ ದಾಳಿಗಾರ ಕೌಶಿಕ್, ತೇಜಸ್ ತಾನೇನು ಕಡಿಮೆ ಇಲ್ಲ ಅಂತ ಲೆಫ್ಟ್ ಕವರ್ ಲೆಫ್ಟ್ ಕಾರ್ನರ್ ಬಹಳ ಸರಾಗವಾಗಿ ಟಚ್ ತೆಗೆದುಕೊಂಡಿದ್ದಂತ ಯುವ ದಾಳಿಗಾರ ಕಿಕ್ ಮಾಡುವ ಪ್ರಯತ್ನ, ಬ್ಯಾಕ್ ಕಿಕ್ ನ ಪ್ರಯತ್ನದಲ್ಲಿ ಅಂಕ ಸಿಕ್ಕಿಲ್ಲ. ಚುರುಕಾದ ಪಾಲ್ಚಲ್ಯ ಬೋನಸ್ ಮಾಡುವ ಪ್ರಯತ್ನ, ಬೋನಸ್ ಆಗಿದೆಯಾ ಇಲ್ಲ ಅಂಪೈರ್ ಹೇಳಿದ್ರು. ಮತ್ತೆ ಕೌಶಿಕ್ ಸೂಪರ್ ಟ್ಯಾಕಲ್ ಆಗಿದೆ. 3 ಜನ ಆಟಗಾರ ನಡುವೆ ಯಾವ ರೀತಿಯ ಪ್ಲಾನ್ ಇದೆ ಕಾದು ನೋಡಬೇಕಿದೆ. ಆಗಲೇ ಕಳೆದ ಬಾರಿ ಸೂಪರ್ ಟ್ಯಾಕಲ್ ಆಗಿದೆ. ಅತ್ಯಂತ ವೇಗದ ದಾಳಿಯ ಪ್ರಯತ್ನ, ಟ್ಯಾಕಲ್ ಮಾಡುವ ಪ್ರಯತ್ನ ವಿಫಲವಾಗಿದೆ. ಎಸ್ಕೇಪ್ ಸ್ಕಿಲ್ ಅನ್ನು ಬಳಸುವಂತ ಸಂದರ್ಭದಲ್ಲಿ ಮೆಡಿಕಲ್ ಬನ್ನಿ, ಮೆಡಿಕಲ್ ಆರೋಗ್ಯ ದಯವಿಟ್ಟು ಬನ್ನಿ. ಫಸ್ಟ್ ಏಡ್ ನೀಡಿ. ಆರೋಗ್ಯ ದಯವಿಟ್ಟು ಬನ್ನಿ. ಈ ಭಾರಿ ದಾಳಿಯಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಆಶೀಶ್ ಮಲಿಕ್ ನೀಡಿಕೆ ಆಟಗಾರ ಆಡಳಿತ ವಸ್ತುವಿನಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಕಾಂತೋಡ 7 ಆಟಗಾರರು ರೈಟ್ ಹಾಗೂ ಲೆಫ್ಟ್ ಎರಡು ಕಾರ್ನರ್ಗಳಲ್ಲಿ ದಾಳಿ ನಡೆಸುವಂತ ಗುರುತು ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗುವುದು. ನಸತ್ ಅದ್ಭುತವಾದಂತಹ ಟ್ಯಾಕಲ್. 16-14 ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ 16-14 in favor of Rising Bulls. ದಾಳಿಯಲ್ಲಿ ಕಿಕ್ ಔಟ್ ವಿಶ್ವರಾಜ. ವಾಪಸ್ ಪಂದ್ಯವನ್ನು ಮಾಡಿರುವುದರಲ್ಲಿ ಆರಂಭಿಕ ಹಂತದಲ್ಲಿ ಮೇಲುಗೈ ಸಾಧಿದ್ದು ರೈಸಿಂಗ್ ಬುಲ್ಸ್. ಇದೀಗ ಒಂದು ಬೋನಸ್ ಪಾಯಿಂಟ್ ಕೂಡ ಸಿಗ್ತಾ ಇದೆ. ಜೊತೆಗೆ ಮತ್ತೊಂದು ಅಂಕದ ಅಂತರ ಕಡಿಮೆ ಆಗ್ತಾ ಇದೆ. ಕೇವಲ 1 ಅಂಕದ ನಂತರ 16-15. ಜಿಂಕೆ ಅಂತ ಜಿಗಿತ, ಚೈನ್ ಮೇಲೆ ಜಿಗಿಯೋದ್ರ ಮುಖಾಂತರ ಒಂದು ಅದ್ಭುತವಾದಂತಹ ಟ್ಯಾಕಲ್ ನ ಪ್ರಯತ್ನ, ಅದಕ್ಕಿಂತ ಅತ್ಯದ್ಭುತವಾದಂತಹ ರೈಲಿಂಗ್ ನ ಪ್ರಯತ್ನ ಜಂಪಿಂಗ್ ಸ್ಕಿಲ್ ನ ಮುಖಾಂತರ 2 ಅಂಕಗಳ ಸಂಪಾದನೆ. ಚಾಲಾಕಿ ತಂದ ದಾಳಿಯ ಜೊತೆಗೆ ಇಲ್ಲಿ ಕೂಡ ಮಿಸ್ಟೇಕ್ ಆಗ್ತಾ ಇದೆ. ಡಿಫೆನ್ಸ್ ನಲ್ಲಿ ಸೇಮ್ ರೈಟ್ ಕಾರ್ನರ್ ಜಾಗದಲ್ಲಿ ತಪ್ಪು ಬರ್ತಾ ಇದೆ. ಬೇಡದ ಟ್ಯಾಕಲ್ ನ ಪ್ರಯತ್ನ, ಕೌಶಿಕರನ್ನ ಬಂಧಿಸುವ ಪ್ರಯತ್ನ ವಿಫಲವಾದರೆ ಮತ್ತೆ ಆಶೀಶ್ ಮಲಿಕ್ ಜರ್ಸಿ ನಂಬರ್ 9 ಜಂಪ್ ಮಾಡೋದ್ರ ಮುಖಾಂತರ 2 ಅಂಕಗಳನ್ನು ಗಳಿಸಿಕೊಂಡಂತ ಆಟಗಾರ ತಾಳ್ಮೆ ಆಟದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ಕಬಡ್ಡಿ ಆಡಬೇಕಾದ್ರೆ ಮೈ ಎಲ್ಲ ಕಣ್ಣಾಗಿರಬೇಕಾಗುತ್ತೆ. ಆ ಒಂದು ಪ್ರದರ್ಶನ ಈ ಆಟಗಾರನಿಂದ ನೋಡಬಹುದು. ಕನ್ಫ್ಯೂಸ್ ಮಾಡುವುದರಲ್ಲಿ ಸೀಮಾ ಆಶೀಶ್ ಮಲಿಕ್ 18-16. ಈಗ ಮತ್ತೆ ಬದಲಾವಣೆ 19-16, 3 ಅಂಕಗಳ ಅಂತರ. ವಿಶ್ವರಾಜ್ ಪಂದ್ಯದ ಗತಿಯನ್ನು ಬದಲಿಸುವಲ್ಲಂತ ಆಟಗಾರ. ಕಳೆದ ಪಂದ್ಯಗಳಲ್ಲಿ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಯುವ ಆಟಗಾರರ ಡಿಫೆನ್ಸ್ ನ ಮುಂದೆ ಈಗಾಗಲೇ 1 ಬಾರಿ ಟ್ಯಾಕಲ್ ಆಗಿದ್ದಾರೆ ಕೂಡ ಕಾದು ನೋಡಬೇಕಿದೆ. ಬಲಿಷ್ಠ ಆಟಗಾರನ ಪ್ರಯತ್ನ, ಯುವ ಆಟಗಾರನ ಸ್ಕಾರ್ಪಿಯನ್ ಕಿಕ್ ನ ಪ್ರಯತ್ನ, ಬಟ್ ಯಾವುದೇ ಕೈ ಹಾಫ್ ಟೈಮ್ ಪ್ರಥಮಾರ್ಧದ ಮುಕ್ತಾಯ. ದ್ವಿತೀಯಾರ್ಧದ ಪಂದ್ಯದಲ್ಲಿ ಆರಂಭವಾಗ್ತದೆ. ಮತ್ತೆ ದಾಳಿಯಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಆಶೀಶ್ ಮಲಿಕ್ 5 ಆಟಗಾರರು ಪ್ರವೇಶಿಸಿದ ಸಂದರ್ಭ. ರೈಟ್ ಹ್ಯಾಂಡರ್ ಕಾತೊಡಬೇಕಾಗಿಲ್ಲ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ಸಿಯಾಸ್ ತೆಲುಗು ಟೈಟನ್ಸ್ ತಂಡದ ಪರವಾಗಿ ಆಡಿದಂತ ಆಟಗಾರ. ಒಟ್ಟಿನೊಟ್ಟಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ವಿಶ್ವರಾಜ ಕಬಡ್ಡಿಗೆ ಹೇಳಿ ಬೆಳೆಸಿದ ದೇವದಾಡತೆಯನ್ನು ಹೊಂದಿರುವಂತಹ ಆಟಗಾರ. 19-16 ಪಂದ್ಯ. ರೈಸಿಂಗ್ ಬುಲ್ಸ್ 7 ಆಟಗಾರರು ಒಟ್ಟಿನೊಟ್ಟಿಗೆ ವಾಪಸ್ ಆದರು. ಮತ್ತೆ ಆಶೀಶ್ ಮಲಿಕ್ 19-16, 3 ಅಂಕಗಳ
ಪ್ರದರ್ಶನ ಆಗಿತ್ತು. ಲೀಗ್ ಹಂತದಲ್ಲಿ ಬಿಪಿಸಿಎಲ್ ತಂಡದ ವಿರುದ್ಧ ಡ್ರಾ ಮಾಡುವುದರ ಮುಖಾಂತರ ಲೀಗ್ ಹಂತದಲ್ಲಿ ಲೀಗ್ ವಿನ್ನರ್ ಆಗಿ ಸೆಮಿಫೈನಲ್ ಹಂತದಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ವಿರುದ್ಧ ಜಯವನ್ನು ಪಡೆಯುವುದರೊಂದಿಗೆ ಫೈನಲ್ ಪ್ರವೇಶ ಮಾಡಿರುವಂತಹ ರೈಸಿಂಗ್ ಬುಲ್ಸ್ ಇದೀಗ ಅದೇ ರೀತಿಯ ಬಲಿಷ್ಠ ತಂಡಗಳ ವಿರುದ್ಧ ಗೆದ್ದು ಬಂದಂತಹ ಜೆಕೆ ಅಕಾಡೆಮಿ ವಿರುದ್ಧ ಒಳ್ಳೆಯ ಪೈಪೋಟಿ ಮುನ್ನಡೆಯನ್ನು ಕಾಪಾಡಿಕೊಂಡರು. ಈ ಬಾರಿ ಕೌಶಿಕ್ ಈ ಕ್ರೀಡಾಕೂಟಕ್ಕೆ ಫ್ಲೆಕ್ಸ್ ಹಾಗೂ ವ್ಯವಸ್ಥಿತವಾಗಿ ಫ್ಲೆಕ್ಸ್ ನ ಮಾಡಿದಂತ ಯಡೂರು ಶರತ್ ಅವರನ್ನು ಅಧ್ಯಕ್ಷರ ಹಾಗೂ ಪ್ರಧಾನರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. Rising Bulls to the Tejas. ಅದ್ಭುತವಾದ ಟ್ಯಾಕಲ್ ಮುರ್ಜಾ. What a catch. ಅಂಕಗಳ ಅಂತರ ಕಡಿಮೆಯಾಗ್ತಾ ಇದೆ. 19-18 ಒಂದು ಅಂಕದ ಅಂತರ. ಸುರೇಶ್ ಅವರು ಊಟದ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಅವರಿಗೂ ಒಂದು ನಿರ್ಣಯ ಕೊಡಬೇಕಾಗಿ ಕೇಳ್ಕೊಳ್ಳೋದು. ಸ್ಥಾನದಲ್ಲಿ ಆಶೀಶ್ ಬಲಿ 20-18 2018 in favor of Rising Bulls. 3 ದಿನಗಳ ಕಾಲ ಪ್ರತಿ ಬೆಳಗ್ಗೆ 6 ಗಂಟೆಗೆ ಒಂದು ಎಲ್ಲ ಆಟಗಾರರನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುರೇಶ್ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕೌಶಿಕ್ ವೇಗದ ದಾಳಿಕ ಡಿಫೆನ್ಸ್ನ ಬಲಿಷ್ಠತೆಗೆ ಡಿಫೆನ್ಸ್ನ ಕನ್ವಿನ್ಸ್ ಮಾಡುವ ಪ್ರಯತ್ನ ಸಾಧ್ಯವಾಗಿಲ್ಲ. ಯುವ ಆಟಗಾರರು ರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ಡಿಫೆನ್ಸ್ಗೆ ಒತ್ತನ್ನು ಕೊಟ್ಟು ಪಂದ್ಯವನ್ನು ಆಡ್ತಾ ಇದ್ದಾರೆ. ರೈಡಿಂಗ್ ವಿಭಾಗದಲ್ಲಿ ಕೂಡ ಸತತ ಯಶಸ್ಸು ಸಿಗ್ತಾ ಇದೆ. ಮತ್ತೆ ಆಶೀಶ್ ಮಾಲಿಕ್ ಮತ್ತೆ ಕಿಕ್ ಮಾಡುವ ಪ್ರಯತ್ನ, ರನ್ನಿಂಗ್ ನಲ್ಲಿ ಕಿಕ್ ತೆಗೆದುಕೊಳ್ತಾರೆ ಸೆಕೆಂಡ್ ಮ್ಯಾನ್ ಮೇಲೆ. 2ನೇ ಬಾರಿಗೆ ಈ ಪಂದ್ಯದಲ್ಲಿ ಅದೇ ರೀತಿಯ ಪಾಯಿಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಉತ್ತಮವಾದ ದಾಳಿಯ ಪ್ರದರ್ಶನದಲ್ಲಿ ಮತ್ತೆ ಆಶೀಶ್ ಮಾಲಿಕ್ ತಂಡಕ್ಕೆ ಆಶ್ರಯ ಆಗ್ತಾ ಇದೆ. ನೇರವಾಗಿ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ. ಅದಕ್ಕಿಂತ ಉತ್ತಮವಾಗಿ ದಾಳಿಗಾರ ಯಶಸ್ಸನ್ನು ಪಡೆದುಕೊಳ್ತಾ ಇದೆ. ಫಸ್ಟ್ ಏಡ್ ನವರು ಬನ್ನಿ ಸರ್, ದಯಮಾಡಿ ಫಸ್ಟ್ ಏಡ್ ನವರು ಬನ್ನಿ. ಫಸ್ಟ್ ಏಡ್ ನವರು ಬನ್ನಿ ಸರ್, ಮೆಡಿಕಲ್ ನವರು ಸ್ವಲ್ಪ ಬೇಗ ಕಾಟನ್ ಮತ್ತೆ ಬ್ಯಾಂಡೇಜ್ ತಗೊಂಡು. ಪ್ರೇಕ್ಷಕರು 21-20 ಪಂದ್ಯ ಕೇವಲ 1 ಅಂಕದ ಅಂತರದಲ್ಲಿ ಆಟಗಾರ ಕಬಡ್ಡಿಯಲ್ಲಿ 1 ಸೆಕೆಂಡ್ ಕೈಗೊಳ್ತಾರೆ ಸಹ ಈ ರೀತಿಯಾದಂತಹ ಅಂಕಗಳು ಎದುರಾಳಿ ಕಟ್ಟಿಕೊಳ್ಳುತ್ತೆ. ಪ್ರೇಕ್ಷಕರ ಸ್ಕೋರ್ ಬೋರ್ಡ್ ಅನ್ನು ಗಮನಿಸಿ, 21-21. ಈ ತರ ಮ್ಯಾಚ್ ಸಾಕ್ತಾ ಇದ್ರೆ ಖಂಡಿತವಾಗ್ಲೂ ಈ ಸಲ ಕಪ್ಪು ಯಾರ್ದು ಅಂತ ಹೇಳಿದ್ರು ಸ್ವಲ್ಪ ಕಷ್ಟ ಆಗುತ್ತೆ. ಸಾಕಷ್ಟು ಸಮಯವನ್ನು ಹೊತ್ತು ಮಾಡಿ ಎರಡನೇ ಆಟಕ್ಕೆ ವಾಪಸ್ಸಾದರು. ದಾಳಿಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು ತಂಡದ ಕೌಶಿಕ್ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಸೇವೆಯಿಂದ ಡೆಲ್ಲಿಯಲ್ಲಿ ಸಲ್ಲಿಸ್ತಾ ಕೇರಳ ರಾಜ್ಯ ತಂಡದ ಪರವಾಗಿ ಸಹ ಆಡಿದಂತಹ ಅನುಭವದ 4 ಆಟಕ್ಕೆ ನೋಡುವ ಬೋನಸ್ ಇಲ್ಲದಂತ ಸಂದರ್ಭ. ಎರಡನೇ ಆಟಕ್ಕೆ ವಾಪಸ್ಸಾದರು.
ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಒಂದು ತಂಡದಿಂದ ನೇರವಾಗಿ 2 ರನ್ ಆದ್ರೆ 3ನೇ ರನ್ ಡಿಸೈಡ್ ಮಾಡಾಗಿರುತ್ತೆ. ಇಟ್ಸ್ ಅ ಟೂ ಆರ್ ಟೈ. ಪ್ರಮುಖ ಆಟಗಾರ ಸ್ಟಾರ್ ಪ್ಲೇಯರ್ ಕೌಶಿಕ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ ತೇಜಸ್. 22-21 in favor of Rising Bulls. ಮತ್ತೆ ದಾಳಿಯಲ್ಲಿ ಧನ್ರಾಜ್ ಬೋನಸ್ ಸಂದರ್ಭ ಹೆಡ್ಲೈನ್ ಗೆಲ್ಗೆ ಮುಂದಾಗಿರುವಂತಹ ರೈಸಿಂಗ್ ವಿನೋದ what a catch. ಸ್ವಲ್ಪ ಸಮಯದ ನಂತರ ತೇಜಸ್ವಿಗೆ ಮತ್ತೊಮ್ಮೆ 2 ಅಂಕಗಳ ಮುನ್ನಡೆಯ ಜೊತೆ ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಯ ಜೊತೆ ಕುತೂಹಲ ಘಟ್ಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೆ ಹಲವಾರು ಪಂದ್ಯಗಳ ಈ ಪಂದ್ಯಾವಳಿಯ ವಿಶೇಷತೆ ಎಲ್ಲರೂ ಆಶ್ಚರ್ಯಪಡಬಹುದು. ಇದನ್ನು ಸ್ವಲ್ಪ ತಂದ್ರೆ ನಮ್ಮ ಸೋಮಪೇಟೆ ಕೋಳಿಕೋಟೆ ಸಮಾಜ ಆಗತ್ತಲ್ಲ. ಓಮ್ನಿ ಕಾರ್ 545 ದಯವಿಟ್ಟು ತೆರವುಗೊಳಿಸಿಕೊಡಿ. 2 ಅಂಕಗಳ ಅಂತರದ ಪಂದ್ಯ. ಮುನ್ನಡೆ ಪಡಿಬೇಕಾದ್ರೆ ಪಾಯಿಂಟ್ ಪಡೆಯಲೇಬೇಕಿದೆ. ವಿಶ್ವರಾಜ್ ಪ್ರಯತ್ನ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ ಮತ್ತೊಮ್ಮೆ, ಆದರೆ ಸಾಧ್ಯವಾಗಿದೆ. ಡಿಫೆನ್ಸ್ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದೆ, ಎಚ್ಚರಿಕೆಯ ಆಟವನ್ನು ಆಡ್ತಾ ಇದೆ. 23-21 in favor of Rising Bulls. Rising Bulls ತಂಡದಲ್ಲಿ ಮ್ಯಾನೇಜರ್ ಆಗಿರುವಂತಹ ಶ್ರೀಧರ್ ಜಾನ್ಸನ್ ಅವರನ್ನು ಸೈನಿಂಗ್ ಮಾಡಬಹುದಾಗಿದೆ. 3 ದಿನದಿಂದ ಆ ತಂಡದ ಜೊತೆಯಲ್ಲಿ ಇದ್ದು ರೈಸಿಂಗ್ ಬುಲ್ಸ್ ನ ಮ್ಯಾನೇಜರ್ ಆಗಿ ಶ್ರೀಧರ್ ಜಾನ್ಸನ್ 23-21ರಲ್ಲಿ 2 ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. ಮಂದಿ ಸೌಂಡ್ ಸಿಸ್ಟಮ್ ನೋಡಿ, ಯಾರಾದ್ರೂ ಒಬ್ರು ಬನ್ನಿ, ಇಲ್ಲಿ ಗ್ರೌಂಡ್ ಒಳಗಡೆ ಬನ್ನಿ. ಬಜರ್ ಸೌಂಡ್ ಅನ್ನು ಚೆಕ್ ಮಾಡಬೇಕಾಗುತ್ತೆ, ಸ್ಪೀಕರ್ ಸಮಸ್ಯೆ ಇದೆ. ಮಂದಿ ಸೌಂಡ್ಸ್ ನಮ್ಮ ಆಯೋಜಕರು ಯಾರಾದ್ರೂ ನೋಡಿ, ಅವರು ಸೌಂಡ್ಸ್ ಆಪರೇಟರ್ ಯಾರು ಇದ್ದೀರಾ? ಇಲ್ಲ ಸರ್, ಚೆಕ್ ಮಾಡ್ತಾ ಇದ್ದಾರೆ. ನಂದಿ ಸೌಂಡ್ಸ್ ಬಂದೆ. ಮತ್ತೊಮ್ಮೆ ವಿಶ್ವರಾಜ್ ವಿಭಾಗದಲ್ಲಿ ಬೋನಸ್ ಮಾಡುವ ಪ್ರಯತ್ನ ಈಗಾಗಲೇ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ ಹಾಗೆ ಮುಂದುವರೆದಿದೆ. ಬೋನಸ್ ಅಂಕದ ಸಂಪಾದನೆ ಇದೀಗ ಅಂಕಗಳ ಅಂತರ ಮತ್ತೆ ಕಡಿಮೆ ಆಗ್ತಾ ಇದೆ. ನಲ್ಲಿ ಅಂಕವನ್ನು ಗಳಿಸಲೇಬೇಕಾದಂತ ಒತ್ತಡ. ಸರಿಯಾದ ಸಮಯಕ್ಕೆ ಬಂದಿದೆ. ಡಬಲ್ ಟೈಮ್ ಮುಖಾಂತರವಾಗಿ ಯಶಸ್ವಿ ಟ್ಯಾಕಲ್. Score 23 each. 23-20. ಕೌಶಿಕ್ ಮತ್ತು ಸಮಬಲದ ಹೋರಾಟದ ನಡುವೆ ಯಾರು ತೆಗೆದುಕೊಂಡಿದ್ದಾರೆ ಕೊನೆಯ ಕೆಲವೇ ನಿಮಿಷಗಳು ಅನ್ನೋತ್ಸಾಹ ಮುನ್ನಡೆಯನ್ನು 5 ಜನ ಆಟಗಾರರ ನಡುವೆ ದೀಪಕ್ ಲೆಫ್ಟ್ ಕಾರ್ನರ್ ಜಾತಿನ ಒಂದು ಸರಿಯಾದ ಸಂದರ್ಭಕ್ಕೆ ಬ್ಯಾಕ್ ಹೋಲ್ಡ್ ಬರುತ್ತೆ. ಸೂಚನೆಯನ್ನು ಕೊಟ್ಟು ಇನ್ಮೇಲೆ ಅಟ್ಯಾಕ್ ಮಾಡ್ತೀನಿ ಅನ್ನೋ ತರದ ಫುಟ್ಬಾಲ್ ಅದನ್ನು ನೋಡಿದ ಕೂಡಲೇ ಗಮನಿಸಿಕೊಂಡ್ರು. ಕ್ವಿಕ್ ಆಗಿ ಬಂದ್ರೆ ಈ ಒಂದು ಟ್ಯಾಕ್ ಮತ್ತೆ ಮುನ್ನಡೆ.
ಮತ್ತೆ ಆಶೀಶ್ ಮಲಿಕ್ ತಮ್ಮ ದಾಳಿಯಲ್ಲಿ both team captains last 5 minutes to go. ಕೊನೆಯ 5 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಎರಡು ತಂಡ ನಾಯಕರ ಗಮನಕ್ಕೆ ಹಾಗೂ ಪ್ರೇಕ್ಷಕರ ಗಮನಕ್ಕೆ 24-23 ನಗರದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್ 24-23 in favor of ರೈಸಿಂಗ್ ಬುಲ್ಸ್. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿ ಒಂದರ ಅಂತರದಲ್ಲಿ ಸ್ಟ್ರಾಟಜಿ ಖಂಡಿತವಾಗಲೂ ಎರಡು ತಂಡಕ್ಕೂ ಈಗ ಒಂದೇ ಆಗಿರುತ್ತೆ. ಆದರೆ ಯಾರಿಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನಷ್ಟೇ ನಾವು ಕಾದು ನೋಡಬೇಕು. ವಿಶ್ವರಾಜ್ ಹಿಂದೆ ಆಡಿದ ಪಂದ್ಯಗಳಲ್ಲಿ ಕಂಡ ಯಶಸ್ಸು ಈ ಪಂದ್ಯದಲ್ಲಿ ಸಿಕ್ಕಿಲ್ಲ. ಬಲಿಷ್ಠ ಡಿಫೆನ್ಸ್ ಯುವ ಆಟಗಾರರ ನಡುವೆ ಕಾಣ ಸಿಗ್ತಾ ಇದೆ. ಕಳೆದ ದಾಳಿಯಲ್ಲಿ ಬೋನಸ್ ಅನ್ನು ಗಳಿಸಿಕೊಂಡಿತ್ತು. ಈ ಬಾರಿ ಯಾವ ರೀತಿ ಪ್ರದರ್ಶನ ಬರಲಿದೆ ಕಾದು ನೋಡಬೇಕಾಗಿದೆ. ಈ ಬಾರಿ ಟಚ್ ಪಾಯಿಂಟ್ ಸಿಕ್ಕಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. Team captain last 4 minutes to go. 24 each. 24. ವೀಕ್ಷಿಸ್ತಾ ಇದ್ದಾರೆ. ಸಮಬದ್ಧ ಹೋರಾಟ ಮತ್ತೊಮ್ಮೆ ಈಕ್ವಲೈಸರ್ ನಡುವೆ ಮತ್ತೆ ಒಂದು ಹೊಸ ಪಂದ್ಯದ ಆರಂಭ. 3.25 ನಿಮಿಷ ಹೊಸ ಪಂದ್ಯದಲ್ಲಿ ಸದ್ಯಕ್ಕೆ 5 ಜನ ಆಟಗಾರರು ನೇರವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ. ಆದ್ರೆ ರೈಟ್ ಕಾರ್ನರ್ ಹಿಂದೆ ಹೋಗೋದಿಲ್ಲ ಅಂತ ಸ್ಟಾಪ್ ಆಗ್ತಾರೆ. ಡಬಲ್ ಟೈಟ್ ಹೋಲ್ಡ್ ತೆಗೆದುಕೊಳ್ತಾರೆ. ಹಿಂದಿನಿಂದ ಫಾಲೋ ಕೂಡ ಇದೆ. ಸರಿಯಾದ ಸಮಯಕ್ಕೆ ಟ್ಯಾಕಲ್ ಬರುತ್ತೆ. ಆರ್ಡರ್ನಲ್ಲಿ ಆಶೀಶ್ ಮಲಿಕ್ ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. 5 ಜನ ಆಟಗಾರರಲ್ಲಿ ಕೂಡ ಬೋನಸ್ ಆಫ್ ಆಗಿದೆ. ವೇಗದ ದಾಳಿಯ ಪ್ರಯತ್ನ ಮುಂದುವರೆದಿದೆ. ವಾಪಸ್ ಬರುವ ಅವಕಾಶ ಇಲ್ಲ. ಒಂದೇ ಒಂದು ಅಂಕದ ಅಂತರ. ಟ್ಯಾಕಲ್ ಕ್ಯಾಪ್ಟನ್ಸ್ ಲಾಸ್ಟ್ 3 minutes 3 ನಿಮಿಷಗಳ ಆಟ ಬಾಕಿ. ಎರಡು ನಿಮಿಷ 54 ಸೆಕೆಂಡ್ ಬಾಕಿ ಇದೆ. 24 2 ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. ದಾಳಿಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು ತಂಡದ ವಿಶ್ವರಾಜ. ಈ ಆಟಗಾರರು ಬೋನಸ್ ಆಗಿದೆ. ಸಾಕಷ್ಟು ವೇಗದ ಬಂದು ಪಾಲುಗಳು ಚೆಲ್ಲಲಿವೆ. ಒಂದು ರನ್ನಿಂಗ್ ಹ್ಯಾಂಡ್ ಟಚ್ಗೆಯಲ್ಲಿ ಸತ್ಯಪ್ಪ ಒಟ್ಟಾಗಿ ಅಂಕದ ಹೊರನಡೆದಾದ 26-25 1 ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. ಆಶೀಶ್ ಮಲಿಕ್ ರೈಸಿಂಗ್ ಬುಲ್ಸ್ ಒಬ್ಬ ಸ್ಟಾರ್ ಪ್ಲೇಯರ್. ಇವತ್ತು 7 ಕಾರ್ಯಕ್ರಮದಲ್ಲಿ ಕಂಡದಾಗ 5 ಆಟಗಾರರು ಬೋನಸ್ ಸಂದರ್ಭ. Captain, last 2 minutes to go. Last 2 minutes for full time. 2 ನಿಮಿಷಗಳ ಆಟದಲ್ಲಿ 1 ಅಂಕದ ಅಂತರ. ಸದ್ಯದ ವಿಜಯನ ಬದಲಿಸುವ ವಿಶ್ವರಾಜ್ 1 ಅಂಕದ ಅಂತರಕ್ಕೆ ತಮ್ಮ ತಂಡವನ್ನು ಕಳೆದುಕೊಂಡಿದ್ದಾರೆ. ಈಕ್ವಲೈಸರ್ ಅಥವಾ ಲೀಡ್ಗೆ ಹೊತ್ತು ಬರಲಿದ್ದಾರೆ. ಇದೇ ದಾಳಿಯಲ್ಲಿ ಕಾದು ನೋಡಬಹುದು. ಸಮಯ ಕಡಿಮೆ ಇದೆ. ಅಂಕ ಕೂಡ ಕಡಿಮೆ ಇದೆ. ತಂಡಕ್ಕೆ ಕಿಕ್ ಮಾಡುವ ಪ್ರಯತ್ನ. ಮತ್ತೆ ಬೋನಸ್ ಮಾಡುವ ಪ್ರಯತ್ನ. ಈ ಬಾರಿ ಸಿಕ್ಕಿಲ್ಲ. ಆರೋಗ್ಯ ಇಲಾಖೆಯವರು ಯಾರಿದ್ರು ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಆರೋಗ್ಯ ಇಲಾಖೆಯವರು ಯಾರಿದ್ರು 20 ಸೆಕೆಂಡ್ಗಳು ಬಾಕಿ ಇವೆ. 26-25 1 ಅಂಕದ ಮುನ್ನಡೆ ರೈಸಿಂಗ್ ಬುಲ್ಸ್. ಆಶೀಶ್ ಮಲಿಕ್ ತಂಡ ಫೈನಲ್ಗೆ ಬರೋದ್ರಲ್ಲಿ ಪ್ರಮುಖ ರೂವಾರಿಯಾಗಿದ್ರು. ಫೈನಲ್ ಪಂದ್ಯವನ್ನು ಕೂಡ ಜಯಿಸಿಕೊಡಬಲ್ಲರು ಅನ್ನೋದನ್ನ ಕಾದು ನೋಡಬೇಕಿದೆ. ಈವರೆಗೆ ಉತ್ತಮವಾದ ಪ್ರದರ್ಶನ ಖಂಡಿತ ಅವರ ಕಡೆಯಿಂದ ಬಂದಿದೆ. ಕೊನೆಯ 1 ನಿಮಿಷದ ಆಟದಲ್ಲಿ ಏನಾಗಬಹುದು ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿದೆ.
ಯಾಕಂದ್ರೆ ಒಂದೇ ಅಂಕದ ಲಾಸ್ಟ್ 1 ಮಿನಿಟ್ ಒಂದು ಟೀಮ್ ಕ್ಯಾಪ್ಟನ್ಸ್ ಕೊನೆ 1 ನಿಮಿಷ ಮಾತ್ರ ಇಬ್ಬರು ತಂಡದ ನಾಯಕರಾಗ ಮಾಡ್ತಾರೆ. ವಿಶ್ವರಾಜ್ 26-25 ರೈಸಿಂಗ್ ಬುಲ್ಸ್ ಡಿಫೆನ್ಸ್ ಅಥವಾ ವಿಶ್ವರಾಜ? ಈ ಪ್ರಶ್ನೆಗೆ ಉತ್ತರ ಕೆಲವೇ ಸೆಕೆಂಡ್ಗಳು. ಇರುವ ಕೆಲವೇ ಸೆಕೆಂಡ್ಗಳಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ಪಾಯಿಂಟ್ ಮಾತ್ರ ನೀಡಿದ್ದಾರೆ, ಒಂದು ಪಾಯಿಂಟ್ ಮಾತ್ರ ಅನ್ನೋದು ತೀರ್ಪುಗಾರರ ತೀರ್ಮಾನ. 26 ಈಚ್. ವಾದವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. 26 ಸಮ 34 ಸೆಕೆಂಡ್ ಬಾಕಿ ಇದೆ. ತಂದೆ ರಂಗವನ್ನು ನಡೆಸಲೇಬೇಕಾದ ಉತ್ತರ ಇದೀಗ. ಆಶೀಶ್ ಮಲಿಕ್ ರೈಸಿಂಗ್ ಬುಲ್ಸ್ ನ ರೈಸಿಂಗ್ ಹೀರೋ ಮ್ಯಾಚ್ ವಿನ್ನರ್ ಆಗ್ತಾರಾ? ಸಮಯ ಬಹಳಷ್ಟು ಕಡಿಮೆ ಇದೆ. 13 ಸೆಕೆಂಡ್ಗಳು ಬಾಕಿ ಉಳಿದಿದೆ. ಈಗ 27-26 ಒಂದು ಅಂಕದ ಅಂತರದ ಮುನ್ನಡೆ ರೈಸಿಂಗ್ ಬುಲ್ಸ್ ತಂಡಕ್ಕೆ. ರೈಸಿಂಗ್ ಬುಲ್ಸ್ ಅಥವಾ ವಿಶ್ವರಾಜ್? ರೈಸಿಂಗ್ ಬುಲ್ಸ್ ನ ಡಿಫೆನ್ಸ್ ಅಥವಾ ವಿಶ್ವರಾಜ್? ಇದೀಗ ವಿಶ್ವರಾಜ್ ಬಲಿಷ್ಠ ಆಟಗಾರರನ್ನು ಬಂಧಿಸಬೇಕಾದ ಅನಿವಾರ್ಯತೆ ಇಲ್ಲದೆ ಇದ್ರೂ ಕೂಡ ಪಾಯಿಂಟ್ ಪಡೆಯಲೇಬೇಕಾದ ಅನಿವಾರ್ಯತೆ ವಿಶ್ವರಾಜ್ ಅವರಿಗೆ. ಇದ್ದ 13 ಸೆಕೆಂಡ್ ನಲ್ಲಿ 30 ಸೆಕೆಂಡ್ಗಳಲ್ಲಿ ಮುಗಿಸಬೇಕಿದೆ. ಬಹುತೇಕ ಮ್ಯಾಚ್ ಸಮಯ ಮುಗಿದಿದೆ. ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. 27-26 ಕಾಸರಗೋಡು ತಂಡಕ್ಕೆ ಸಹ ಅಭಿನಂದನೆಗಳು. ಪ್ರೇಕ್ಷಕರಾದಂಥ ಪಂದ್ಯ ನಿಜವಾಗಲೂ ಯಶಸ್ವಿ ಕಬಡ್ಡಿ ಪಂದ್ಯ. ಹಾಗೆ ಡ್ಯಾನ್ಸ್ ಸಮಿತಿಯವರು ಮ್ಯಾಚ್ಗಾಗಿ ಜಾನ್ಸನ್ ಅವರು ಇದೊಂದು ತಂಡ 2 ಲಕ್ಷ. ಈಗ ಟೈಮಿಂಗ್ಸ್ ಎಷ್ಟು? 3:15 ಕರೆಕ್ಟಾಗಿ ಕಬಡ್ಡಿ ಮ್ಯಾಚ್ ಮುಗಿದಿದ್ದು 3:30 ಆಗಿದೆ. 3:30ವರೆಗೂ ಕೂತಿ ಫೈನಲ್ ಮ್ಯಾಚ್ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನ ಫಾಲೋ ಮಾಡಿ. ಥ್ಯಾಂಕ್ ಯು.